ಇವರು ತುಮಕೂರವರು, 3 ಜನ ತುಮಕೂರವರು. ಬೆಂಗಳೂರವ್ರೆ. ನಾವು ತುಮಕೂರವ್ರೆ. ಹೌದಾ? ನಾವು ಇಲ್ಲಿ ಮೂಡ್ತಿದ್ವಿ. ಇಷ್ಟು ಜನ ಅವಾಗಲೇ ನಾವೆಲ್ಲ ಜಾಸ್ತಿ ಖುಷಿ ಪಟ್ಬಿಟ್ವಿ, ಚೆನ್ನಾಗಿ ಮಾಡಿದ್ದಾರೆ ರೋಡು ಅಂತ. ಇದೆಲ್ಲ ಮುಂಚೆ ಇದ್ದಂಗೆ ಇದೆ ಬಿಡು ರೋಡು. ಹೊಸಳ್ಳಿ ಬೆಟ್ಟ ಅದೇ ರೋಡ್ ಅದು. ಹಾಂ, ಅಲ್ಲಿ ಕಿತ್ತಾಕಿರೋ ಅಷ್ಟು ಮಾತ್ರ ಹೊಸದಾಕಿದ್ದಾರೆ ಎಂಟ್ರೆನ್ಸಲ್ಲಿ. ಇನ್ನೆಲ್ಲ ನಾರ್ಮಲ್ ರೋಡೇ ಗುರು, ಏನು ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಬಟ್ ಇದೆಲ್ಲ ನಾರ್ಮಲ್ ರೋಡ್ಸ್, ಇನ್ನು ಮಿಕ್ಕಿದೆಲ್ಲ. ಗುರು ಇವಾಗ ಬೈಕ್ ಲೈನ್ ಅಪ್ ತುಮಕೂರಿಂದ ಇಬ್ಬರೇ ಬಂದಿದ್ದು. ಇವಾಗ ನೋಡಿ ಏನಿಲ್ಲ ಅಂದ್ರೂ 6 ಬೈಕ್ ಆಗುತ್ತೆ ಅನ್ಸುತ್ತೆ, ಮೇ ಬಿ ನನ್ನ ಪ್ರಕಾರ 6 ಬೈಕ್ ಆಗುತ್ತೆ. ನೋಡೋಣ. ಇದೊಂಥರ ಹಿಂಗಾಗ್ಬಿಟ್ಟಿದೆ ಅಂದರೆ ಬೈಕರ್ಸು ಎಲ್ಲರೂ ಒಟ್ಟಿಗಿಡ್ತಾರಲ್ಲ, ಯಾರ್ಯಾರೋ ಯಾವ್ಯಾವ ಊರಿಂದನೋ ಬಂದಿರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಗಾಡಿ ಅಂದಮೇಲೆ ಫ್ರೆಂಡ್ಸ್ ಆಗಿಬಿಡ್ತಾರೆ. ಕಾರಲ್ಲಿ ಆ ಥರ ಆಗಲ್ಲ ಗುರು. ಏನಾಯ್ತು ಗೊತ್ತಾ, ಎಲ್ಲರೂ ಜೊತೆಲಿ ರೈಡ್ ಮಾಡ್ಕೊಂಡು ಬಂದ್ವಿ. ಇಷ್ಟು ಜನ ಜೊತೆಲಿ ರೈಡ್ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಒಂದೊಂದು ದಿಕ್ಕು. ನಾನೊಬ್ಬನೇ ತುಮಕೂರವನು, ಎಲ್ಲರೂ ಬ್ಯಾಂಗ್ಳೂರವ್ರು ಇಲ್ಲಿರೋರು. ಇವರು ತುಮಕೂರವರು, 3 ಜನ ತುಮಕೂರವರು. ಬೆಂಗಳೂರವ್ರೆ. ನಾವು ತುಮಕೂರವ್ರೆ. ಹೌದಾ? ನಾವು ಇಲ್ಲಿ ಮೂಡ್ತಿದ್ವಿ. ಇಷ್ಟು ಜನ ಸಿಕ್ಕಿ ಒಂದು ಲೈನ್ ಅಪ್ ಮಾಡಿದೀವಿ. ನೈಸ್ ಟು ಮೀಟ್ ಯು ಬ್ರೋ. Same here. Just ping me on Insta. Okay. I'll tag you one. ಇಷ್ಟು ಬೈಕ್ ಲೈನ್ ಅಪ್ ಗುರು, ನೋಡ್ಕೊಂಬಿಡಿ. A few moments later. ಈ ರೋಡು ಕಿತ್ತೋಗ್ಬಿಟ್ಟಿತ್ತು, ಈ ರೋಡು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬೈಕರ್ ಗ್ಯಾಂಗು ಸೇರಿರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಗುರು, ಇಲ್ಲಾಂದ್ರೆ ಬೇಗ ಬಂದ್ಬಿಡ್ತಿದ್ವಿ. ಮಾಡಿದ್ದಾರೆ ಗುರು ರೋಡು. ಬೇಗ ಬರ್ಬೋದು, ಇನ್ಮೇಲಿಂದ ಬೇಗ ಬರ್ಬೋದು. ಹಾಕಿ ಆಮ್ಲೆಟ್ ಹಾಕ್ತಾನೆ ಇರ್ಬೇಕು ಈ ರೋಡಲ್ಲೆಲ್ಲ. ಇದೆಲ್ಲ ರೋಡು ಮುಂಚೆ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಗುರು, ಇವಾಗ ಫುಲ್ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಹಿಂಗಿದ್ರೆ ನೋಡಪ್ಪ ರೋಡು 5 hours 3 hours ಬಂದ್ಬಿಡ್ಬೋದು ಆರಾಮಾಗಿ. ತುಮಕೂರಿಂದ ತೆಚ್ಕೊಂಡು ಬಂದ್ಬಿಡ್ಬೋದು. ಇನ್ನೂ ಒಂದು ಏನು ಗೊತ್ತಾ, ಎಲ್ಲರೂ ಹಿಂಗೆ
ಜೊತೆಯಲ್ಲಿ ಸಿಗ್ಬೇಕಾದ್ರೇನೆ ಅಷ್ಟೇ, ಎಲ್ಲರೂ ಸಿಗ್ತಾರೆ ಜೊತೆಲಿ ಮೀಟ್ ಆಗ್ತೀವಿ. ಮೀಟ್ ಆಗಿದ್ದಾದ್ಮೇಲೆ ಎಲ್ಲರೂ ಡಿಸ್ಪರ್ಸ್ ಆಗ್ತೀವಿ. ಇವಾಗ ಒಬ್ರು ಹಿಮಾಲಯನ್ ಅವ್ರು ಇದ್ರಲ್ಲ, ಅವ್ರು ಆಗಲೇ ಡಿಪಾರ್ಟ್ ಆಗೋದ್ರು. ನನಗೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಡಿಪಾರ್ಟ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಅಂತ ಅವರು. ಆಮೇಲೆ ತಿರ್ಗಾ ಗುಂಡ್ಯಾದಲ್ಲೂ ಸಿಕ್ಕಿದ್ರು ಅವರು. ಗುಂಡ್ಯಾದಲ್ಲಿ ಸಿಕ್ಕಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ತಿರ್ಗಾ ಹೊರಡ್ತಾ ಇದ್ವಿ. ಇಲ್ಲಾಂದ್ರೆ ನಾವು ಇಷ್ಟೊತ್ತಾಗಲೇ ಧರ್ಮಸ್ಥಳ ರೀಚ್ ಆಗ್ತಿದ್ವಿ. 9 ಗಂಟೆ ಟಾರ್ಗೆಟ್ ಇತ್ತು. ಬಟ್ ಇನ್ನೂ ಬೇಗನೆ ಬರಬೇಕಾಗಿತ್ತು. ಅಣ್ಣವರು ಚಳಿ ಅಂದರು. ನನಗೂ ಹಿಂಗಂದು ಚಳಿ ಆಗ್ತಿತ್ತಲ್ಲ, ನಾನು ಒಂದು ಸ್ವಲ್ಪ ಸ್ಲೋ ಆಗಿ ಬಂದೆ. ಇವ್ರು ಇಷ್ಟು ಜನ ಇದ್ರು, 4 ಪ್ಲಸ್ ಅದೊಂದು ಬೈಕು, 5 ಪ್ಲಸ್ ನಂದು 6, ಟೋಟಲ್ 6 ಬೈಕ್ಸ್ ಇತ್ತು. 6 ಬೈಕ್ಸು ಲೈನಪ್ ಮಾಡಿ ಫೋಟೋ ತಗೊಂಡು ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ನಮಗೆ, ಅವ್ರ ಡೆಸ್ಟಿನೇಷನ್ ಅವ್ರಿಗೆ. ಈಗ ಅಲ್ಲಿ ಒಂದು FZ ಮತ್ತು NS ಇದೆಯಲ್ಲ, ಅದೆರಡೂ ಫಸ್ಟ್ ಸೌದಡ್ಕಾಗ ಹೋಗ್ಬಿಟ್ಟು ಆಮೇಲೆ ಧರ್ಮಸ್ಥಳಕ್ಕೆ ಬಂದು ಆಮೇಲೆ ಇನ್ನೊಂದು ಕಡೆ ಎಲ್ಲ ಹೋಗ್ತಾರಂತೆ. ನಾನು ತಮಸಿಬ್ರು ಡೈರೆಕ್ಟು ಧರ್ಮಸ್ಥಳ ಹೋಗಿ ಆಮೇಲೆ ತಿರ್ಗಾ ಸೌದಡ್ಕ ಬಂದು ಆಮೇಲೆ ಕುಕ್ಕೆಗೆ ಬರ್ತೀನಿ ಇಷ್ಟೇ. ಆಮೇಲೆ ಇವರು ಇಲ್ಲಿ ವೀಸ್ಟಾರ್ಮಿರೋರು ಡೈರೆಕ್ಟ್ ಮಂಗ್ಳೂರಿಗೆ ಹೋಗ್ತಾ ಇದಾರಂತೆ. ಇವರು ಮತ್ತು ಅವರು ಹಿಮಾಲಯನ್ ಅವ್ರದ್ದೇ ಒಂದು ಫುಲ್ ದೊಡ್ಡ ಅಂದರೆ ಸಖತ್ ಲೈಫ್ ಹೋಗೋರು. ಯಾಕಂದರೆ ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿರಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿರಲ್ಲ. ಎಲ್ಲಾನು ಒಬ್ಬೊಬ್ಬರೇ ಸುಮ್ಮನೆ ಗಾಡಿ ಎತ್ತು ಹೋಗು, ಸೋಲೋ ರೈಡು, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಹಂಗೆ ಎಲ್ಲರೂ ಇದೆ. ಇವರಿಬ್ರಂತೂ ಹಂಗೆ. ಬೇರೆ ಕಡೆ ಎಲ್ಲೆಲ್ಲಿ ಏನೇನು ಹೋಗ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅದೆಲ್ಲ ಗೊತ್ತೇ ಆಗಲ್ಲ. ಈ ರೋಡ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಗುರು. ಇವಾಗ ಬರೀ ಬೈಕರ್ ಗ್ಯಾಂಗ್ ಮಾತ್ರನೇ ಈ ಪವರ್ ಇರೋದು. ಏನು ಹೇಳಿ, ಎಲ್ಲರನ್ನೂ ಯೂನಿಟಿ ಆಗಿ ಯುನೈಟೆಡ್ ಆಗಿ ಕರ್ಕೊಂಡು ನಿಲ್ಲಿಸಿ ಯಾರು ಮುಂದಕ್ಕೆ ಹೋಗಲ್ಲ. ಅವರು ಮಾತಾಡಿಸ್ಬೇಕು ಅಂದರೆ ಮುಂದಕ್ಕೆ ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಇಲ್ಲಾಂದರೆ ಅವರು ಏನಂತಾರೆ, ಹೇಳ್ಬಿಟ್ರೆ ಅಥವಾ ಅವ್ರನ್ನೇನಾದರೂ ಅಪ್ರೋಚ್ ಮಾಡಿಬಿಟ್ರೆ ಅವರು ಅಂದರೆ, ಈಗ ನಾನೇ ಒಬ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಇವಾಗ ನಾನು ಒಬ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗ್ಬಿಡುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಅಪ್ರೋಚೇ ಮಾಡಬಾರ್ದು ಅನ್ನೋದು, ಅದೆಲ್ಲ ಸರಿ ಹೋಗಲ್ಲ. ನಾರ್ಮಲ್ ಆಗಿ ಎಲ್ಲೆಲ್ಲಿ ರೈಡ್ ಹೋಗ್ತೀರಾ, ನೀವು ಏನೇನು ಮಾಡ್ತೀರಾ, ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಅವ್ರಿಗೆ ಯಾವುದಾದ್ರೂ ರೈಡ್ ಇದ್ದರೆ ನಮ್ಮನ್ನು ಕರೆಯೋದು, ನಮ್ಗೆ ಯಾವುದಾದ್ರೂ ರೈಡ್ ಇದ್ದರೆ ಅವ್ರನ್ನ ಕರೆಯೋದು. ಆ ಥರ ನಾವು ಬೇಗ ಏನಂತೀವಿ, ಅಟ್ಯಾಚ್ ಆಗಿಬಿಡ್ತೀವಿ ಬೈಕರ್ಸಲ್ಲಿ. ಈಗ ನಮ್ಮ ವಿಷಯಕ್ಕೆ ಬಂದ್ಬಿಡೋಣ. ಏನಂತ ಅಂದರೆ, ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಯಾವುದು ಅಂದರೆ ಏನಂತಾರೆ, ಅಬ್ಸ್ಟೆಕಲ್ಸ್ ಯಾವುದೂ ಇಲ್ಲ ಇವತ್ತು ಸದ್ಯಕ್ಕೆ. ಅಬ್ಸ್ಟೆಕಲ್ಸ್ ಅನ್ನೋದಕ್ಕಿಂತ ಹಳ್ಳಗುಂಡಿ ಜಾಸ್ತಿ ಇತ್ತು ಮುಂಚೆ. ಇವಾಗ ಹಳ್ಳಗುಂಡಿ ಅಂದ್ರೆ ಏನು ಅಂತ ಕೇಳ್ಬೇಕಷ್ಟೇ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು. ಇವಾಗ ನಾರ್ಮಲಾಗಿ ಹೋಗ್ತಾ ಇದೆ ನೋಡಿ ಗಾಡಿ. ಈ ಥರ ಇದ್ರೆ ಪೀಸ್ಫುಲ್ ರೈಡ್ ಹೋಗೋರು ನಮ್ಗೆಲ್ಲರಿಗೂ. ರೋಡು ಈ ಥರನೂ ಸ್ಟಾರ್ಟಿಂಗಿಂದನೂ ಇಟ್ಬಿಟ್ರೆ ನಮಗೆ ಎಷ್ಟು ಸಲ ಇಲ್ಲಿಗೆ ಬರೋದಕ್ಕೂ ಬೇಜಾರಾಗಲ್ಲ. ಮೇಯ್ನ್ ಅದೊಂದೇ ಇರೋದು. ರೋಡ್ ಚೆನ್ನಾಗಿರ್ಲಿಲ್ಲ ಮುಂಚೆ, ಆದ್ರೂ ತಿಂಗಳಿಗೆ 2 ಸಲ ಅಂತೂ ಬಂದು ಹೋಗ್ತಿದ್ವಿ. ಈಗ ರೋಡ್ ಚೆನ್ನಾಗಿದೆ, ಬರೋದಕ್ಕೆ ನಮ್ಗಾಗಲ್ಲ. ಕೆಲಸಗಳು ಗುರು ಮೇಯ್ನು. ಬರೋದಕ್ಕಾಗಲ್ಲ ಅನ್ನೋದಕ್ಕಿಂತ ಕೆಲಸಗಳಾಗಿ ಮಾಡ್ತಾ ಇದೆ. ನಾನು ಗಾಡಿ ತಗೊಂಡಿದ ತಕ್ಷಣ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ, ನಾನು ಗಾಡಿ ತಗೊಂಡಿದ್ದು ಜುಲೈಯಲ್ಲಿ, ನಾನು ಬರ್ತಿರೋ ಡಿಸೆಂಬರಲ್ಲಿ, ಅದು ಎಂಡ್ ಆಫ್ ಡಿಸೆಂಬರು. ಇಲ್ಲಿಂದ ಇದೇಗೋಳ ತಿರ್ಗಾನು ನಮ್ಮ ಹಣೆ ಬರಹನೇ ಸರಿ ಇಲ್ಲ ಗುರುವೆ. ದುರ್ಗಾ ಇಲ್ಲಿಂದ ಇದೆ ಭಾಳ ಗುರು. ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಚೆನ್ನಾಗಿದೆ ರೋಡು. ಬಟ್ ಅಲ್ಲಿ ಹಿಂದ್ಗಡೆ ಒಂದು ಸ್ವಲ್ಪ ಟರ್ನಿಂಗಲ್ಲಿ ಪ್ರಾಬ್ಲಮ್ ಮಾಡಿ. ಹಿಂದೆ ಹೋಗೋದು, ಮುಂದೆ ಹೋಗೋದು, ಯಾವ ಕಡೆ ಹೋಗೋಣ ನಾವು ಇವಾಗ? ನೀವೇ ಹೇಳ್ಬಿಡಿ. ಧರ್ಮಸ್ಥಳಕ್ಕೆ ಇದೆ ರೋಡ್ ಅಲ್ವಾ? ಇದೆ.
ಬರ್ತಾವ್ರಾ? ಬ್ರೋ ಇದೇನು ಬ್ರೋ ಇಷ್ಟೊಂದು ಕಚ್ಚಡವಾಗಿ ಮಾಡ್ಬಿಟ್ಟಿದ್ದಾರೆ ರೋಡು. ಹಾಂ ಹೌದಾ? ಬನ್ನಿ ಹೊರಡೋಣ. ಹಾಂ ನೀವು ಆ ರೋಡ್ ತಾನೆ? ಹಾಂ ಮಂಗಳೂರು ಆ ರೋಡ್ ತಾನೆ ನಿಮ್ಮದು? ಬರ್ತೀರಾ ಅಂದರೆ ಬನ್ನಿ, ಹೆಂಗಿದ್ರು ತಿರ್ಗಾ ವಾಪಸ್ ಬರ್ತೀವಲ್ಲ. ದಿಸ್ ಈಸ್ ಕಾಲ್ಡ್ ಬೈಕರ್ಸ್ ಏನಂತಾರೆ, ತಾಕತ್ತು. ಹೆಂಗೆ